ನಮಸ್ತೆ, ಗುಡ್ ಮಾರ್ನಿಂಗ್. ಫ್ಯಾಟಿ ಲಿವರ್ ಸಮಸ್ಯೆ ಎದುರಿಸಲು 7 ಗಿಡಮೂಲಿಕೆಗಳು ಸಾಕುವಂತೆ. ಈಗ ಸಾಕಷ್ಟು ಮಂದಿಗೆ ಫ್ಯಾಟಿ ಲಿವರ್ ಎಂಬ ಸಮಸ್ಯೆ ಕಾಡುತ್ತಿದೆ. ಆದರೆ ಕೊಬ್ಬಿನ ಯಕೃತ್ತನ್ನು ನೈಸರ್ಗಿಕವಾಗಿ ಗುಣಪಡಿಸುವ ಕೆಲವು ಶಕ್ತಿಶಾಲಿ ಗಿಡಮೂಲಿಕೆಗಳಿವೆ. ಆ ಗಿಡಮೂಲಿಕೆಗಳು ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುವ ಮೂಲಕ ನಿರ್ವಿಷೀಕರಣವನ್ನು ಹೆಚ್ಚಿಸಿ ಚಯಾಪಚಯವನ್ನು ಸುಧಾರಿಸುವ ಮೂಲಕ ಯಕೃತ್ತಿನ ಆರೋಗ್ಯವನ್ನು ಬೆಂಬಲಿಸುತ್ತವೆ. ಅಂತ 7 ಗಿಡಮೂಲಿಕೆಗಳು ಇಲ್ಲಿವೆ. ಬೆಳ್ಳುಳ್ಳಿ ಉರಿಯೂತ ವಿರೋಧಿ ಸಂಯುಕ್ತಗಳನ್ನು ಹೊಂದಿದೆ. ಇದು ಲಿವರ್ ಕೊಬ್ಬಿನ ಶೇಖರಣೆಯನ್ನು ತಗ್ಗಿಸಲು, ಕಿಣ್ವಗಳ ಉತ್ಪತ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಜೊತೆಗೆ ಲಿವರ್ನಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ಅಂಶಗಳನ್ನು ತೊಡೆದು ಹಾಕಿ ಲಿವರ್ನ ಉತ್ತಮ ಕಾರ್ಯನಿರ್ವಹಣೆಗೆ ಇದು ನೆರವಾಗುತ್ತದೆ. ಅರಿಶಿಣದಲ್ಲಿ ಕುಕ್ಯುಮಿನ್ ಎಂಬ ಅಂಶ ಇದೆ. ಇದು ಯಕೃತ್ತಿನ ಉರಿಯೂತವನ್ನು ಕಡಿಮೆ ಮಾಡುತ್ತೆ, ಪಿತ್ತರಸದ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ ಮತ್ತು ಕೊಬ್ಬಿನ ಶೇಖರಣೆಯನ್ನು ತಡೆಯುತ್ತೆ. ನಿಮ್ಮ 1 ಕಪ್ ಬೆಚ್ಚಗಿನ ಹಾಲಿಗೆ ಅರಿಶಿಣವನ್ನು ಸೇರಿಸುವ ಮೂಲಕ ನೀವು ಅರಿಶಿಣವನ್ನು ನಿಮ್ಮ ಡಯಟ್ ಭಾಗವಾಗಿಸಬಹುದು. ಹಾಗೆ ಬೇವು ತನ್ನ ನಿರ್ವಿಷೀಕರಣ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ. ಅದಲ್ಲದೆ ಇದು ಯಕೃತ್ತಿನ ಕೊಬ್ಬನ್ನು ಕಡಿಮೆ ಮಾಡುತ್ತೆ ಮತ್ತು ಚಯಾಪಚಯವನ್ನು ಹೆಚ್ಚಿಸುತ್ತದೆ. ಬೇವಿನ ರಸವನ್ನು ಕುಡಿಯಿರಿ ಅಥವಾ ಬೆಚ್ಚಗಿನ ನೀರಿನೊಂದಿಗೆ ಬೇವಿನ ಪುಡಿಯನ್ನು ಸೇವಿಸಿ. ಗ್ರೀನ್ ಟೀಯಲ್ಲಿ ಕ್ಯಾಟಿಚಿನ್ಗಳು ಸಮೃದ್ಧವಾಗಿರುತ್ತೆ. ಹೀಗಾಗಿ ಈ ಗ್ರೀನ್ ಟೀ ಕೊಬ್ಬಿನ ಚಯಾಪಚಯವನ್ನು ಹೆಚ್ಚಿಸುತ್ತದೆ, ಯಕೃತ್ತಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ರಕ್ಷಿಸುತ್ತದೆ. ಇದು ಕೊಬ್ಬಿನ ಯಕೃತ್ತು ನಿರ್ವಹಣೆಗೆ ಪ್ರಯೋಜನಕಾರಿಯಾಗಿದೆ ಎಂದು ಹೇಳಲಾಗುತ್ತೆ. ಹಾಗೆ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಇದು ಯಕೃತ್ತನ್ನು ನಿರ್ವೀಸಗೊಳಿಸುತ್ತದೆ, ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಎನ್ನಲಾಗುತ್ತದೆ. ಆಂಟಿ ಆಕ್ಸಿಡೆಂಟ್ಗಳನ್ನು ತುಂಬಿರುವ ಶುಂಠಿ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಿ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಚಯಾಪಚಯವನ್ನು ಹೆಚ್ಚಿಸುವ ಮೂಲಕ ಯಕೃತ್ತಿನ ಕಾರ್ಯವನ್ನು ಬೆಂಬಲಿಸುತ್ತದೆ. ಅದಕ್ಕೆ ಶುಂಠಿ ತುಂಬಾ ಉತ್ತಮ. ಚಕ್ಕೆ ಇದು ಕೊಂಬನ್ನು ಒಡೆಯಲು ಮತ್ತು ಯಕೃತ್ತಿನ ಕೊಬ್ಬಿನ ಶೇಖರಣೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹೆಸರುವಾಸಿಯಾದ ಮಸಾಲೆ ಇದಾಗಿದೆ. ಇದು ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಯಕೃತ್ತಿನ ಕೊಬ್ಬಿನ ಶೇಖರಣೆಯನ್ನು ತಗ್ಗಿಸುತ್ತದೆ. ಈ ಮೂಲಕ ಒಟ್ಟು ಯಕೃತ್ತಿನ ಕಾರ್ಯವನ್ನು ಸುಧಾರಿಸುತ್ತದೆ. ಬೆಚ್ಚಗಿನ ನೀರು ಮತ್ತು ಗಿಡಮೂಲಿಕೆಗಳಿಗೆ ಚಕ್ಕೆ, ದಾಲ್ಚಿನ್ನಿ ಪುಡಿಯನ್ನು ಸೇರಿಸಿ ಅಥವಾ ಸ್ಮೂದಿಗಳು ಮತ್ತು ಓಟ್ ಮೀಲ್ ಮೇಲೆ ಇವುಗಳನ್ನು ಸಿಂಪಡಿಸಿ ತೆಗೆದುಕೊಳ್ಳಬಹುದು. ಹಾಗೆ ವೈದ್ಯರ ಮಾಹಿತಿಯನ್ನು ಪಡೆಯಿರಿ. ಇದು ಸಾಮಾನ್ಯ ಮಾಹಿತಿಗಳಿಗಷ್ಟೇ. ಒಬ್ಬೊಬ್ಬರ ದೇಹಸ್ಥಿತಿ, ಆರೋಗ್ಯವು ಭಿನ್ನವಾಗಿರುತ್ತದೆ. ಹೀಗಾಗಿ ಲಿವರ್ ಸಮಸ್ಯೆಗೆ ಸಂಬಂಧಿಸಿದ ಯಾವುದೇ ಆಹಾರದ ಬದಲಾವಣೆ ಪತ್ತೆ ಅಥವಾ ಮಾಡುವ ಮುನ್ನ ನೀವು ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಯಾಕಂದರೆ ಇದು ಬಲು ಮುಖ್ಯವಾದ ಕೆಲಸ. ನಾವು ಹೇಳುವುದು ನಮ್ಮ ಮಾಹಿತಿ ಪ್ರಕಾರ ಹೇಳ್ತೀವಿ, ಆದರೆ ನಿಮ್ಮ ದೇಹದ ಪ್ರಕಾರ ನೀವು ಎಲ್ಲ ವೈದ್ಯರ ಸಲಹೆ ಪಡೆದು ಮುಂದುವರಿಯಬಹುದು. ಥ್ಯಾಂಕ್ ಯು.